ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಮಾವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಫ್ರೆಂಚ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಮಾಡೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ಬಂದು ತಲುಪುತ್ತೆ. ನೋಡ್ತಾ ಇರ್ಬೋದು, ನಾನಿಲ್ಲಿ 3 ಆಲೂಗಡ್ಡೆನ ತೊಗೊಂಡಿದ್ದೀನಿ. ವಾಶ್ ಮಾಡಿಟ್ಕೊಂಡಿದ್ದೆ. ಇದನ್ನು ನೀಟಾಗಿ ಸಿಪ್ಪೆ ತೆಕ್ಕೊಳ್ಬೇಕಾಗುತ್ತೆ ಆಲೂಗಡ್ಡೆದು. ಸಿಪ್ಪೆ ತಗೊಂಡ್ರೆ ಫ್ರೆಂಚ್ ಫ್ರೈ ಚೆನ್ನಾಗಿ ಬರ್ತವೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ಸಿಪ್ಪೆ ತೆಗಿತಾ ಇದ್ದೀನಿ. ಒಂದು ಆಲೂಗಡ್ಡೆದು ಸಿಪ್ಪೆ ತೆಗೆದು ತೋರಿಸ್ತೀನಿ. ಈ ಥರನೇ ನೀವು ಕೂಡ ಸಿಪ್ಪೆನ ತಕ್ಕೊಳ್ಳಿ. ನಾನು ಆಲೂಗಡ್ಡೆದು ಸಿಪ್ಪೆ ತೆಕ್ಕೊಂಡಿದ್ದೀನಿ ಒಂದು, ಆಮೇಲೆ 3 ತೆಗೆದಿಟ್ಕೊತೀನಿ. ನೋಡ್ತಾ ಇರ್ಬೋದು, 3 ಆಲೂಗಡ್ಡೆನೂ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೀರಲ್ಲಿ ವಾಶ್ ಮಾಡಬೇಕಾಗುತ್ತೆ. ಕೈಯಲ್ಲಿ ಹಿಡ್ಕೊಂಡು ನಾವು ಸಿಪ್ಪೆ ತೆಗೆದಿರ್ತೀವಲ್ವ ಆಲೂಗಡ್ಡೆದು, ಹಾಗಾಗಿ ಬ್ಲ್ಯಾಕ್ ಆಗಿರುತ್ತೆ ಆಲೂಗಡ್ಡೆ, ಹಾಗಾಗಿ ವಾಶ್ ಮಾಡಬೇಕಾಗುತ್ತೆ. ನೀಟಾಗಿ ವಾಶ್ ಮಾಡಿಕೊಂಡು ಆಲೂಗಡ್ಡೆ ತೊಗೊಂಡಿದ್ದೀನಿ. ಇವಾಗ ಕಟ್ ಮಾಡೋಕ್ಕೆ ಅಂತೇಳಿ ನಾನು ಯಾವ ಥರ ಕಟ್ ಮಾಡ್ತೀನಿ ನೋಡಿ, ಅದೇ ಥರನೂ ಕೂಡ ನೀವು ಕಟ್ ಮಾಡಿ ಆಯಿತಾ. ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ, ಇದು ಈ ಥರನೇ ಕಟ್ ಮಾಡಿ ಅಂಥೇಳಿ. ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕಟ್ ಮಾಡೋದೇನು ಇಂಪಾರ್ಟೆಂಟ್ ಏನಲ್ಲ, ಶೇಪ್ ಯಾವ ಥರನಾದರೂ ಇರಲಿ, ಟೇಸ್ಟ್ ಒಂದೇ ಚೆನ್ನಾಗಿರ್ಬೇಕಷ್ಟೇ. ನಾನು ತುಂಬ ಕಷ್ಟ ಅಂದ್ಕೊಂಡಿದ್ದೆ ಫ್ರೆಂಚ್ ಫ್ರೈ ಮಾಡೋದು, ತುಂಬ ಸುಲಭ. ನೀವು ಕೂಡ ಟ್ರೈ ಮಾಡಿ ಆಯಿತಾ ಮನೆಯಲ್ಲಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಚ್ ಫ್ರೈಸ್ ಅಂದರೆ. ಇದೇ ಥರ ಎಲ್ಲ ಆಲೂಗಡ್ಡೆನೂ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಚ್ ಫ್ರೈದು ಶೇಪ್ ಯಾವ ಥರ ಬಂದಿದೆ ಅಂತ, ಚೆನ್ನಾಗಿ ಬಂದಿದೆ ಅಲ್ವಾ. ನೀವು ಇದೇ ಥರ ಕಟ್ ಮಾಡ್ಕೊಳ್ಳಿ. ನಾನೆಲ್ಲನೂ ಕಟ್ ಮಾಡಿ ಶೇಪ್ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಬಂದಿದೆ ಅಲ್ವಾ. ಇವಾಗ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಮತ್ತು ವಾಶ್ ಮಾಡೋಕ್ಕೆ ಅಂತೇಳಿ. ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು 2.5 ಗ್ಲಾಸ್ ಆಗುವಷ್ಟು ನೀರನ್ನ ಇಟ್ಕೊಂಡಿದ್ದೆ ಫ್ರೆಂಚ್ ಫ್ರೈ ಆಲೂಗಡ್ಡೆನ ಬೇಯಿಸೋದಕ್ಕೆ ಅಂಥೇಳಿ. ಆಲೂಗಡ್ಡೆ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಕುದಿಯೋ ನೀರಿಗೆ ಹಾಕಬೇಕಾಗುತ್ತೆ, ಹಾಕಿ ಕುದಿಸ್ಬೇಕಾಗತ್ತೆ. ಇಲ್ಲಿ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನೇನು ಕಟ್ ಮಾಡ್ಕೊಂಡಿದ್ನಲ್ವ ಆ ಆಲೂಗಡ್ಡೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಮಿನಿಟ್ಸ್ ಆಗುವಷ್ಟು ಬೇಯಿಸಿದರೆ ಸಾಕು ಆಲೂಗಡ್ಡೆನ. ನೋಡ್ತಾ ಇರ್ಬೋದು, ಇವಾಗ ಒಂದು 3 ಮಿನಿಟ್ಸ್ ಆಗಿದೆ. ಇವಾಗ ನಾನು ನೀರೆಲ್ಲ ತೆಕ್ಕೊಳ್ತೀನಿ.
ಇಲ್ಲಿ ನಾನು ಒಂದು 2 ಮಿನಿಟ್ಸ್ ಆಗುವಷ್ಟು ಬಿಟ್ಟು ಆಮೇಲೆ ಫ್ರೈ ಮಾಡೋಕ್ಕೆ ಅಂತ ಹೇಳಿ ಇಲ್ಲಿ ಒಂದು ನಾನು ಕಡಾಯಿನ ಇಟ್ಕೊಂಡಿದ್ದೀನಿ. ಕಡಾಯಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಾದಮೇಲೆ ಆಲೂಗಡ್ಡೆನ ಕರ್ಕೊಳ್ಬೇಕಾಗುತ್ತೆ. ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಯಿತಾ. ಸ್ವಲ್ಪ ಸೌಂಡ್ ಇರುತ್ತೆ, ಏನು ಅಂದ್ಕೊಳ್ಬೇಡಿ. ನಮ್ಮನೆ ಹತ್ರ ವೆಹಿಕಲ್ಸ್ ಜಾಸ್ತಿ ಓಡಾಡ್ತಾ ಇರ್ತವೆ ರೋಡ್ ಇರೋದ್ರಿಂದ. ಈ ಥರ ಆದರೆ ಸಾಕು. ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇದೇ ಥರ ಇಷ್ಟನ್ನು ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕಿ ಫ್ರಿಡ್ಜ್ ಒಳಗಡೆ ಒಂದು 2 ಅವರ್ಸು ಇಡಬೇಕಾಗುತ್ತೆ. 2 ಅವರ್ಸ್ ಆದಮೇಲೆ ಇವಾಗ ನಾನು ತಗೊಂಡು ಮತ್ತೆ ಫ್ರೈ ಮಾಡೋಕ್ಕೆ ಅಂತೇಳಿ ಕಡಾಯಿನ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾಯೋಕ್ಕೆ ಅಂತೇಳಿ. ಆಮೇಲೆ ನಾನು ಫ್ರಿಡ್ಜ್ ಒಳಗಡೆ ಇಟ್ಕೊಂಡಿರುವಂತಹ ಫ್ರೆಂಚ್ ಫ್ರೈ ನೀನು ರೆಡಿ ಮಾಡ್ಕೊಂಡಿದ್ನಲ್ವ, ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಅಂತ ಹೇಳಿದ್ನಲ್ವ, ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ತುಂಬ ಚೆನ್ನಾಗಾಗ್ತವೆ. ನಮ್ಮ ಮನೆಯಲ್ಲಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ನನಗೆ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ, ಮಾಡಿ ನಿಮ್ಮ ಮನೇಲಿ ಮಾಡಿ ಮಕ್ಕಳಿಗೆ ಕೊಡಿ ಅಂತ. ಇವಾಗ ನಾನು ತಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಮತ್ತೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಆಗಾಗ ಸ್ವಲ್ಪ ಕೈ ಆಡಿಸ್ತಾ ಇರಬೇಕಾಗತ್ತೆ. ನಾನಿಲ್ಲಿ ಸ್ಪೂನ್ ತಗೊಂಡಿದ್ದೀನಿ. ಸ್ಪೂನಿಂದ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಫ್ರೈ ಮಾಡೋಕ್ಕೆ ಈಸಿ ಅನಿಸುತ್ತೆ ನನಗೆ. ಫ್ರೆಂಚ್ ಫ್ರೈ ಆಗಲಿ, ಬೋಂಡ ಆಗಲಿ, ಮತ್ತು ವಡೆ ಆಗಲಿ, ಏನಾದರೂ ತಕ್ಕೊಳ್ಬೇಕಾದ್ರೆ ಜಾಲರಿ ಚಮಚ ಬೇಕಾಗುತ್ತೆ. ಏನಾದರೂ ತಿರುವಾಕ್ಕೊಳ್ಬೇಕಾದ್ರೆ ಮತ್ತು ಈ ಥರ ಫ್ರೈ ಮಾಡಬೇಕಾದ್ರೆ ಒಂದು ಸ್ಪೂನ್ ಇದ್ದರೆ ಚೆನ್ನಾಗಿರುತ್ತೆ. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಮನೆಯಲ್ಲಿ ಮಾಡೋರು, ಮಾಡದೇ ಇರೋರು ಈ ಥರ ಟ್ರೈ ಮಾಡಿ. ನಾನು ಜಾಸ್ತಿ ಆಲೂಗಡ್ಡೆ ಚಿಪ್ಸ್ ಮಾಡ್ತೀನಿ ಮನೆಯಲ್ಲಿ. ಫ್ರೆಂಚ್ ಫ್ರೈ ಮಾಡ್ತಾ ಇರಲಿಲ್ಲ, ಬಟ್ ಇವತ್ತು ಟ್ರೈ ಮಾಡೋಣ ಅಂತ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ನೋಡ್ತಾ ಇರ್ಬೋದು, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇವಾಗ. ಇವಾಗ ತಕ್ಕೊಳ್ಬೇಕಾಗತ್ತೆ.
ಇವಾಗ ನಾನು ತಕ್ಕೊಂಡಿದ್ದಾಯಿತು. ಫ್ರೆಂಚ್ ಫ್ರೈಗೆ ಖಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಖಾರ ಮತ್ತು ಉಪ್ಪು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡೆ. ಈ ಥರ ಮಾಡಿ ಆಯಿತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಟೊಮೆಟೊ ಸಾಸ್ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.